ರಾಘವೇಂದ್ರ ಆರಾಧನೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೇವಲ ಆಡಂಬರದ ಪೂಜೆಯಲ್ಲ, ಕೇವಲ ಮನಸ್ಫೂರ್ತಿಯಾಗಿ ಮಾಡುವ ಭಜನೆಯಿಂದ ಕೂಡ ಗುರುರಾಯರನ್ನ ಒಲಿಸಿಕೊಳ್ಳಬಹುದು ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಹಾಗಾಗಿ ಇವತ್ತು ನಡೆಯುತ್ತಿರುವ ಮಧ್ಯಾರಾಧನೆಯ ನಿಮಿತ್ತವಾಗಿ ವಿಶೇಷ ಭಜನಾ ಕಾರ್ಯಕ್ರಮಗಳನ್ನ ಕೂಡ ವೃಂದಾವನದ ಸಮೀಪದಲ್ಲಿ ಹಮ್ಮಿಕೊಳ್ಳಲಾಗಿರುವುದು. ಹಾಗೆ ಇತರೆ ಶ್ರೀಗಳು ಅಂದ್ರೆ ಶ್ರೀಮಠದ ಇತರೆ ಶ್ರೀಗಳ ವೃಂದಾವನದ ಸಮೀಪದಲ್ಲೂ ಕೂಡ ಭಜನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಈ ಭಜನೆ, ಸ್ತುತಿ, ಭಕ್ತಿ ಸಾಗರದ ಭಕ್ತಿ ಪರವಶತೆಯ ಜೊತೆಗೆ ಪಂಚಾಮೃತ ಅಭಿಷೇಕಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಳೆ, ಬೆಳೆ, ಸುಖ, ಶಾಂತಿ, ನೆಮ್ಮದಿ ಸಿಗುವಂತಹ ರೀತಿಯಲ್ಲಿ ಸಂಕಲ್ಪಿಸ್ತಾರೆ. ಜಗತ್ತಿನ ಕ್ಷೇಮವನ್ನು ಗುರುರಾಜರಲ್ಲಿ ಕೋರ್ತಾರೆ. ಮಧ್ಯಾರಾಧನೆಯ ಈ ಶುಭ ದಿನದಂದು ತಮ್ಮ ಪರಿಪೂರ್ಣವಾದ ದೃಷ್ಟಿ ರಾಯರ ಮೂಲ ಬೃಂದಾವನಕ್ಕೆ ಬರಲಿ, ಮೂಲ ಬೃಂದಾವನದ ಮೂಲಕ ನಮಗೆ ಬರಲಿ. ರಾಯರನ್ನೇ ನಾವು ಎಲ್ಲ ರೀತಿಯಿಂದ ಪ್ರಾರ್ಥಿಸಿದಾಗ ಜಗತ್ತಿನ ಕ್ಷೇಮ ಅವರಿಂದ ಆಗ್ತದೆ ಅನ್ನತಕ್ಕಂಥ ನಂಬಿಕೆ. ಆ ನಿಟ್ಟಿನಲ್ಲಿ ಎಲ್ಲ ಇದನ್ನು ಹೇಳಿ ಸಂಕಲ್ಪ ಮಾಡ್ತಾ ಇದ್ದಾರೆ. ಮಂತ್ರಾಕ್ಷತಿ ನೀರನ್ನೇ ಬಿಟ್ಟು ಪಂಚಾಮೃತಾಭಿಷೇಕವನ್ನೇ ದೇಶ ಕ್ಷೇಮಕ್ಕಾಗಿ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಅನಂತರದಲ್ಲಿ ಪಂಚಾಮೃತ ಸಾಮಗ್ರಿ ಪೂಜೆಗಳನ್ನೇ ನೆರವೇರಿಸಿ ನಂತರದಲ್ಲಿ ಆ ಪಂಚಾಮೃತಾಭಿಷೇಕವನ್ನೇ ಪ್ರಾರಂಭಿಸ್ತಾ ಇದ್ದಾರೆ. ನಾವು ರಾಯರ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನೇ ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣ ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತಾಭಿಷೇಕದನ್ನ ಪೂಜ್ಯ ಶ್ರೀಪಾದಂಗಳವರು ನಡೆಸಿಕೊಡ್ತಾರೆ. ನೋಡಿ, ನಮ್ಮ ಮನೆಯಲ್ಲೇ ಕುಳಿತು ರಾಯರ ಈ ಪಂಚಾಮೃತಾಭಿಷೇಕವನ್ನೇ ನೋಡುವ ಸೌಭಾಗ್ಯ ನಮಗೆ ಒದಗಿ ಬರ್ತಾ ಇದೆ. ಅರ್ಚಕರು ಸುವರ್ಣ ಕಲಶದಲ್ಲಿ ಗೋಕ್ಷೀರವನ್ನು ಹಿಡ್ಕೊಂಡು ಪೂಜ್ಯ ಶ್ರೀಪಾದಂಗಳವರ ಮೂಲಕ ಮಹಾಭಿಷೇಕವನ್ನು ಮಾಡಿಸಲು ಸನ್ನದ್ಧರಾಗಿ ನಿಂತಿದ್ದಾರೆ. ಗೋಕ್ಷೀರ ಯಜ್ಞಯಾಗಾದಿಗಳಿಗೆ, ದೇವತಾ ಋಷಿ ಮುನಿಗಳಿಗೆ ಬಳಸುವ ಪದಾರ್ಥ. ಅಂತ ಗೋಕ್ಷೀರದೊಂದಿಗೆ ರಾಯರ ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತಾಭಿಷೇಕ ಪ್ರಾರಂಭವಾಗ್ತಾ ಇದೆ. ಪೂಜ್ಯ ಶ್ರೀಪಾದಂಗಳವರು ಆ ಸುವರ್ಣಮಯವಾದ ಕಲಶವನ್ನೇ ತೆಗೆದುಕೊಂಡು ದಿವ್ಯವಾದ ಕ್ಷೀರಾಭಿಷೇಕವನ್ನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಕ್ತರಿಗಾಗಿ ಆ ಕಲಶವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಓಂ ಆಪ್ಯಾಯಸ್ವ ಸಮೇತುದೆ ವಿಶ್ವತಸ್ವಮ ವೃಷ್ಣಿಯಂ ಭವಾವಾಜಸ್ಯ ಸಂಗತಿ. ರಾಯರ ಸನ್ನಿಧಾನದಲ್ಲಿರುವ ಸಾಲಿಗ್ರಾಮ ಭಗವಂತನ ದಿವ್ಯ ಸನ್ನಿಧಾನ ಆಗೋದಕ್ಕೆ ಮೊದಲು ಕ್ಷೀರಾಭಿಷೇಕವನ್ನು ಮಾಡಿ, ಪ್ರಾಣದೇವರ ಪ್ರತೀಕಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ ರಾಯರ ಬೃಂದಾವನಕ್ಕೆ ಈ ಭವ್ಯವಾಗಿರ್ತಕ್ಕಂಥ ಕ್ಷೀರಾಭಿಷೇಕವನ್ನೇ ಮಾಡ್ತಾ ಇದ್ದಾರೆ. ಅಭಿಷೇಕ ಕಣ್ತುಂಬಿಸಿಕೊಳ್ಳಿ, ರಾಯರನ್ನು ನೋಡಿ ನೀವೆಲ್ಲರೂ ಕೂಡ ಪುನೀತರಾಗಲಿ.
ಮಂಗಳವೆನ್ನಿ ಮಂಗಳವೆನ್ನಿ ಬೇಡಿದ ವರಗಳ ಕರುಣಿಸು ಗುರುವಿಗೆ ಜಯವೆನ್ನಿ ಜಯವೆನ್ನಿ ಬೇಡಿದ ವರಗಳ ಕರುಣಿಸು ಗುರುವಿಗೆ ಮಂಗಳವೆನ್ನಿ ಮಂಗಳವೆನ್ನಿ ಗುರು ರಾಘವೇಂದ್ರರ ದಿವ್ಯ ದರ್ಶನ ಗುರು ರಾಘವೇಂದ್ರರ ದಿವ್ಯ ದರ್ಶನ ಮಧ್ಯಾರಾಧನೆಯ ನಿಮಿತ್ತ ಪಂಚಾಮೃತ ಅಭಿಷೇಕವನ್ನ ಮೂಲ ವೃಂದಾವನಕ್ಕೆ ನಡೆಸಲಾಗ್ತಾ ಇದೆ. ಗೋಕ್ಷೀರದ ಮೂಲಕ ಇದೀಗ ಅಭಿಷೇಕ ಪ್ರಾರಂಭವಾಗಿದ್ದು ಸತತವಾಗಿ 2 ಗಂಟೆಗಳ ಕಾಲ ನೆರವೇರಲಿದೆ. ಇದರ ನೇರ ಪ್ರಸಾರ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.